ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಇವತ್ತು ಏನು ಸ್ಪೆಷಲ್ ಅಂತಂದರೆ ನನ್ನ ಮಗಳದು ಬರ್ಡೇ ಸ್ಪೆಷಲ್. ಅದರಿಂದ ಇವತ್ತು ಸರ್ಪ್ರೈಸ್ ಮಾಡಿದ್ದೀವಿ. ಏನೇನೆಲ್ಲ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ, ಫಸ್ಟ್ ಅವಳಿಗೆ ಎಪ್ಸೋಣ. ಕಮ್ ಆನ್ ಫ್ಯಾಮಿಲಿ, ಬಂದಮ್ಮ. ನೋಡಿ, ಅವಳು ಆರಾಮಾಗಿ ಮಲಗಿದ್ದಾಳೆ. ನಾವೆಲ್ಲರೂ ಎಂಟ್ರಿ ಕೊಟ್ಟಿದ್ದೀವಿ ಫ್ಯಾಮಿಲಿ ಮೆಂಬರ್ಸ್. ಇವಾಗ ಅವಳನ್ನ ಎಪ್ಸೋಣ. ಅಮ್ಮು ಅಮ್ಮು ಮೌಲ್ಯ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಮೌಲ್ಯ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಎದಲ್ ಎದಲ್, ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್. ಕ್ಯಾಚ್ ಇಟ್, ಕ್ಯಾಚ್ ಇಟ್. ಒಂದು ಸ್ಪೆಷಲ್ ಆಗಿ ಅವರು ದೊಡ್ಡಮ್ಮ ಬಂದ್ಬಿಟ್ಟು ಬರ್ಗರ್ ವಿತ್ ರೋಸ್ ಕೊಡ್ತಾ ಇದ್ದಾರೆ ಮಲ್ಗಿರೋ ಅಂತ ಮಗಳಿಗೆ. ಗೆಟ್ ಅಪ್ ಮೌಲ್ಯ, ಗೆಟ್ ರೆಡಿ. ತಡೀರಿ. ಅವಳಿಗೆ ಸರ್ಪ್ರೈಸ್ ಮಾಡಿದರು ಅವ್ರ ಅಣ್ಣ, ಅವ್ರ ತಂಗಿ ಎಲ್ಲ. ಹಾಗೆ ಅವ್ರ ಪುಷ್ಪಮ್ಮಿ ಅಂದರೆ ನನ್ನ ತಂಗಿ, ನಮ್ಮ ಅಕ್ಕ ಸೇರಿ ಎಲ್ಲ ಅವರು ಸ್ಪೆಷಲ್ಲಾಗಿ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಅರೇಂಜ್ಮೆಂಟ್ಸ್ ಮಾಡಿ ಅವಳಿಗೆ ತುಂಬ ಇಷ್ಟ ಆಗಿದ್ದು ಚಾಕ್ಲೇಟ್ ಕೇಕ್ ತಂದಿದ್ರು. ಅವಳಿಗೆ ಅದನ್ನ ನೋಡಿ ತುಂಬ ಖುಷಿ ಆಯಿತು. ಅವಳ ಮುಖದಲ್ಲಿ ಖುಷಿ ನೋಡೋದಕ್ಕೆ ಒಂದಿದು. ಅಂದರೆ ಅವಳು ವ್ಯಕ್ತಪಡಿಸಲ್ಲ, ಮನಸ್ಸಲ್ಲೇ ಇಟ್ಕೊಳ್ತಾಳೆ. ತುಂಬ ಎಕ್ಸೈಟ್ರೇಟ್ ತೋರಿಸಲ್ಲ ಅವಳು, ಲೈಟಾಗಿ ಇದು ಮಾಡ್ತಾಳೆ. ಹಾಗೆ ಅದಾದಮೇಲೆ ವಿಶ್ ಮಾಡೋದು, ಮಾಮೂಲಿ ಇನ್ನು ಗಿಫ್ಟ್ ತಂದಿರೋದು ಕೊಡೋದು, ಅದೇ ಥರ ಇರುತ್ತೆ. ನಾನು ಅವಳಿಗೆ ಇಷ್ಟವಾಗಂಥ ಗಿಫ್ಟ್ಗಳನ್ನ ತೊಗೊಂಡು ಬಂದಿದ್ದೆ. ಅವಳಿಗೆ ತುಂಬ ಇಷ್ಟ ಆಯಿತು. ಇನ್ನು ಅವ್ರ ಅಣ್ಣನೂ ಗಿಫ್ಟ್ ತಂದಿದ್ದ, ಜೊತೆಗೆ ಅವಳ ತಂಗಿ, ಸಣ್ಣ ತಮ್ಮ ಎಲ್ಲರೂ ತಂದಿದ್ರು. ನೋಡಿ, ಚಾಕ್ಲೇಟ್ ಕೇಕ್ ಏನು ಸಕ್ಕತ್ತಾಗಿದೆ. ಅಮ್ಮು ಅಂತ ಬರ್ಸಿದ್ದಾರೆ. ಅವಳ ಹೆಸರು ಮೌಲ್ಯ ಅಂತ, ಆದರೆ ಅಮ್ಮು ಅಂತ ನಾವು ಪ್ರೀತಿಯಿಂದ ಕರೆಯೋದ್ರಿಂದ ಅಮ್ಮು ಅಂತ ಬರ್ಸಿರೋದು. ಹಾಗೆ ಹೂವಿಂದ ಡೆಕೋರೇಟ್ ಮಾಡಿದರು ಮೌಲ್ಯ ಅಂತ. ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಅದು ವಿಡಿಯೋದಲ್ಲಿ ಹಂಗೆ ಹಿಂಗೆ ಕಾಣಿಸ್ತಾ ಇದೆ ಅನಿಸುತ್ತೆ, ಆದರೆ ಅಲ್ಲಿ ನೋಡಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೌಲ್ಯ, ಹ್ಯಾಪಿ ಬರ್ಡೇ ಟು ಯು. ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅಮ್ಮು ಅಕ್ಕ, ಅಮ್ಮು ಅಕ್ಕ. ಈಗೆಲ್ಲ ವಾಪಸ್ ಫ್ಲಿಟ್ ಆಗಿ ನಿನ್ನ ಗಿಫ್ಟ್ ಇಟ್ಕೊಂಡು ಬನ್ನಿ. ನಂದು ಗಿಫ್ಟ್ ಇಲ್ಲ. ಫೋಟೋಸ್ ಇವಳು, ವಿಡಿಯೋಗ್ರಾಫರ್ ನಾನು. ಅಮ್ಮನ್ ಇನ್ನು ನಾವು ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇದ್ದಿದ್ದು. ಅಂದರೆ ನಾನು, ನನ್ನ ಮಗಳು, ಅಮ್ಮ, ಅಕ್ಕ, ತಂಗಿ, ಅಕ್ಕನ ಮಗ, ತಂಗಿ ಮಗ ಮತ್ತು ಮಗಳು, ಹಾಗೆ ನನ್ನ ಇನ್ನೊಂದು ಸಿಸ್ಟರ್ ಅಂತಲೇ ಹೇಳ್ಬೋದು. ಅಷ್ಟೇ ಜನ ನಾವು ಸೇರಿಕೊಂಡಿದ್ದು. ಇನ್ನು ಕೇಕ್ ತಿನ್ನಿಸೋದು, ಅವ್ರು ತಂದಿರೋ ಅಂಥ ಸ್ಪೆಷಲ್ ಗಿಫ್ಟ್ಗಳನ್ನ ಕೊಡೋದು, ಅದೆಲ್ಲ ಮಾಡ್ತಾಯಿದ್ರು. ತುಂಬ ಖುಷಿಯಾಯಿತು. ಏನೆಲ್ಲ ಗಿಫ್ಟ್ ತಂದಿದ್ರು ಅವಳಿಗೆ. ತುಂಬ ಗಿಫ್ಟ್ ತರ್ತಾರೆ, ತುಂಬ ಇಷ್ಟಪಡ್ತಾರೆ ಅವಳಿಗೆ. ಇವನೇ ನನ್ನ ಚಿಕ್ಕ ತಂಗಿ ಮಗ. ಅವನು ಫಸ್ಟ್ ಇಯರ್ ಅಟೆಂಡ್ ಆಗಿರೋ ಅಂಥದ್ದು ಅಕ್ಕನ ಬರ್ಡೇಗೆ. ಇನ್ನು ಅವ್ರು ಚಂದಮ್ಮ ಅಂದರೆ ನಮ್ಮ ಅಕ್ಕ. ಅವಳು ಬಟ್ಟೆ ಮತ್ತು ಕಾಲು ಚೈನ್ ಎಲ್ಲ ತೊಗೊಂಡು ಬಂದಿದ್ಲು ಅವಳಿಗೆ ತುಂಬ ಇಷ್ಟವಾಗಿದ್ದೆಲ್ಲ ತೊಗೊಬಂದು ಕೊಡ್ತಾಳೆ. ಅವಳು ಮತ್ತು ಅವ್ರ ಅಣ್ಣ ಅವಳಿಗೆ ಏನು ಇಷ್ಟ ಇದ್ರೂ ಕೊಡಿಸ್ತಾರೆ ಯಾವಾಗಲೂ. ಅವಳು ಚಿಕ್ಕ ಹುಡುಗಿಲೂ ಅವಳೇ ಸಾಕಿದ್ದಾಳೆ. ಇನ್ನು ಕೊನೆ ತಮ್ಮ ಗಿಫ್ಟ್ ಕೊಟ್ಟಿರೋ ಅಂಥದ್ದು ಕ್ಯೂಟ್ ಗಿಫ್ಟ್ ಕೊಟ್ಟಿದೆ. ಅದು ಫಸ್ಟ್ ಇಯರಲ್ಲಿ ಅಕ್ಕನಿಗೆ ಗಿಫ್ಟ್ ಕೊಟ್ಟಿರೋ ಅಂಥದ್ದು. ಅಂದರೆ ಅಕ್ಕನ ಮಗಂದು ಮತ್ತು ತಂಗಿ ಮಗಳದ್ದು ಪ್ರಿಪ್ರೇಷನ್ ಇದೆ. ಐಡಿಯಾ ಬಂದು ಅವ್ರದ್ದು.
ಸೊ ಅವರು ಸೋ ಮಚ್ ಗಿಫ್ಟ್ ಕೊಟ್ಟರು. ಮತ್ತು ಗ್ರೀಟಿಂಗ್ ಹಳೇ ಕಾಲದಲ್ಲಿ ನಾವು ಬರೀತಿದ್ದಾಗೆ ಗ್ರೀಟಿಂಗ್ ಬರೆದು ಕೊಟ್ಟರು. ಅದಂತೂ ತುಂಬ ಚೆನ್ನಾಗಿತ್ತು. ಅವ್ರ ಮನಸ್ಸಿನ ಮಾತನ್ನ ಗ್ರೀಟಿಂಗ್ ಮೂಲಕ ಕೊಡೋ ಅಂಥದ್ದು. ಇನ್ನು ಅವ್ರ ಅಣ್ಣ ಸ್ಪೆಷಲ್ಲಾಗಿ ಏನೋ ತಂದಿದ್ದಾನೆ. ಅವಳಿಗೆ ಇಷ್ಟ ಆಗಿರೋ ವಸ್ತುನೇ ತುಂಬ ಥರದಂಥದ್ದು ಅವನು. ಇನ್ನು ಅವಳ ತಂಗಿ ನೋಡಿ ಗ್ರೀಟಿಂಗು ವಿತ್ ಗಿಫ್ಟ್ ಕೊಡ್ತಾ ಇದ್ದಾಳೆ. ಗ್ರೀಟಿಂಗ್ನ ಓದ್ತಾಳೆ ನನ್ನ ತಂಗಿ ಮಗಳು ಕೊಟ್ಟಿದ್ದಂಥ ಗ್ರೀಟಿಂಗ್ನ ಓದ್ತಾಳೆ ನನ್ನ ಮಗಳು. ತುಂಬ ಗಿಫ್ಟ್ ಕೊಟ್ಟಿತ್ತು. ಚಿಕ್ಕ ಚಿಕ್ಕ ಕೀಬೋನ್ಸ್ ಇಷ್ಟ ಅವಳಿಗೆ, ಅದೆಲ್ಲ ಕೊಟ್ಟಿತ್ತು. Be happy forever, keep smiling, darling. I love you, always be with you, no matter what happens. I love you, my dear sister. From Dimple Casa. Thank you. ಹಾಗೆ ಈಗಿನ ಕಾಲದಲ್ಲೂ ಗ್ರೀಟಿಂಗ್ ಎಲ್ಲ ಬರೆಯೋದು ಅಂದರೆ, ಮನಸ್ಸಿನ ಮಾತನ್ನ ಪೇಪರ್ ಮೂಲಕ ಬರೆಯೋದು ಅಂದರೆ ನಂಗೆ ತುಂಬ ಖುಷಿ. ನಮ್ಮ ಮನೇಲಿ 3 ಮಕ್ಕಳು ಆ ಕೆಲಸ ಮಾಡ್ತಾರೆ. ಅದು ತುಂಬ ಖುಷಿ ಆಗುತ್ತೆ. ನೀನೇ ಹೇಳಿ ಚಿನ್ನು ಯಾರ್ಯಾರು ಗಿಫ್ಟ್ ಅಂತ. ಪೇಪರ್ ನಾಯಿ ಮರಿ. ಯಾರು ಕೊಟ್ಟಿರೋದು ಮೌಲ್ಯ? ಬರ್ತಾರ ನೋಡಿ ಬಾ. ಈಗ ಶಿಲ್ಟಾಗಿ ನನ್ನ ಮಗ ಇದನ್ನ ಕೊಡ್ತಿರೋದು. ತಿರ್ಗಲು ರಾಜಕಮಲಲ್ಲಿ ತಿರ್ಗಲು ಮಗನೇ ಇಷ್ಟು ಗಿಫ್ಟ್ ಕೊಡ್ತೀನಿ. ತಂದು ಚೆನ್ನಾಗಿರೋ ಗಿಫ್ಟ್ ಕೊಡ್ಬೋದು. ಎಲ್ಲ ಕಾಸಲ್ಲಿ ಇನ್ನೊಂದು ಚೂದಾರೆ ಸಾಕು, 300-400 ರೂಪಾಯಿ. ಇದು ಅಮ್ಮಮ್ಮ. ಇದು ಮೌಲ್ಯ ನೀನು ಯಾರು ಓಪನ್ ನನಗೆ ನನ್ನ ಮಾತು ಕೇಳೋಣ. ಅಕ್ಕ ವಾಪಸ್ ನನಗೆ ಕ್ಯೂರಿಯಾಸಿಟಿ ಇದ್ದಿದ್ದು. ದಿಂಪುದು ಓಪನ್ ಮಾಡಿದ್ರೆ ಮಾತ್ರ. ಇಲ್ಲ ಯಾರು ಕೊಟ್ಟಿರೋದು? ಅಮ್ಮಮ್ಮ. ಏನು ಹೇಳ್ತೀಯ ಅಮ್ಮನಿಗೆ? ಗ್ಲಾಸ್ ಹೊರಟಾಗುತ್ತೆ ಇದ್ದಾರೆ. ಇನ್ನು ಅವಳಿಗೆ ಬಂದಿದ್ದಂತಹ ಗಿಫ್ಟ್ಗಳು ಅಣ್ಣನೇ ಕೊಟ್ಟಿದ್ದ. ಕ್ಲಾಕ್ ಬಂದ್ಬಿಟ್ಟು ಅಲಾರಮ್ ಬಂದ್ಬಿಟ್ಟು ನನ್ನ ತಂಗಿ ಮಗಳು ಕೊಟ್ಟಿದ್ಲು. ಅಕ್ಕ ಬೇಗ ಎದ್ದು ಚೆನ್ನಾಗಿ ಓದಬೇಕು ಅನ್ನೋ ದೃಷ್ಟಿಯಿಂದ. ಅಂದರೆ ಚಿಕ್ಕ ಚಿಕ್ಕ ಗಿಫ್ಟು ತುಂಬ ಬಂದಿತ್ತು ಅವಳಿಗೆ. ಅವಳಂತೂ ತುಂಬ ಖುಷಿಪಟ್ಲು. ಚಾಕ್ಲೇಟ್ಸು, ಲೆಟರ್ಸು ಮತ್ತು ಗೊಂಬೆ ಅದೆಲ್ಲ ಖುಷಿ ಆಯಿತು. ಫ್ರೆಂಡ್ಸ್, ನನ್ನ ಮಗಳು ಹುಟ್ಟಿದ ದಿನ ನನ್ನ ಮಗಳಿಗೋಸ್ಕರ ಅಂತ ಒಂದು ಕವನ ಬರೆದಿದ್ದೇನೆ. ಅದನ್ನು ಓದ್ತೀನಿ ನಿಮ್ಮ ಮುಂದೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ, ಅದ್ರ ಜೊತೆಗೆ ಅವಳಿಗೆ ಏನು ಅನ್ನಿಸ್ತು ಅಂತ ಕೇಳೋಣ. ಬರೆದ ಸಾಲು ಚಿಕ್ಕದಾಗಬಹುದು, ಬರೆದ ಸಾಲು ಚಿಕ್ಕದಾಗಬಹುದು, ಅತಿಯಾದ ಪ್ರೀತಿ ಸುಳ್ಳೆನಿಸಬಹುದು, ಅತಿಯಾದ ಪ್ರೀತಿ ಸುಳ್ಳೆನಿಸಬಹುದು. ಅಳ್ಬೇಡಿ, ಪರವಾಗಿಲ್ಲ ಹೇಳಿ. ಅಳ್ಬೇಡಿ, ಮರ್ತೋಯ್ತಾ? ಪರವಾಗಿಲ್ಲ ಬಿಡಿ, ಅಳ್ಬೇಡಿ. ಬರೆದ ಸಾಲು ಚಿಕ್ಕದಾಗಬಹುದು, ಬರೆದ ಸಾಲು ಚಿಕ್ಕದಾಗಬಹುದು, ಅತಿಯಾದ ಪ್ರೀತಿ ಸುಳ್ಳೆನಿಸಬಹುದು, ಅತಿಯಾದ ಪ್ರೀತಿ ಸುಳ್ಳೆನಿಸಬಹುದು. ನಾನಿರುವ ತನಕ ನಿನ್ನ ಎಲ್ಲ ನೋವು ನನ್ನದಾಗಲಿ ಇರಬಹುದು. ನಾ ಇರುವ ತನಕ ನಿನ್ನದೆಲ್ಲ ನೋವು ನನ್ನದಾಗದೇ ಇರಬಹುದು. ಆದರೆ ನಾನಿರುವ ತನಕ ನಿನ್ನ ನೋವಲ್ಲಿ ಪಾಲಾಗಿ ಜೊತೆಯಾಗಿ ನಿಲ್ಲುವೆ ಮಗು. ಓ ಮುದ್ದು ಮಗು ಹುಟ್ಟುವ ಮನಸ್ಸು. ನೀವು ಯಾಕೆ ಅಳ್ತಿದ್ದೀರಾ? ಫುಲ್ ಖುಷಿಯಾಗಿರ್ಬೇಕು. ಫ್ರೆಂಡ್ಸ್, ಏನಂತ ಗೊತ್ತಿಲ್ಲ, ಆ ಕ್ಷಣ ನನಗೆ ತುಂಬ ಎಮೋಷ್ನಲ್ ಆದೆ. ನನ್ನ ಪ್ರಪಂಚ, ನನ್ನ ವರ್ಲ್ಡ್ ಅಂದರೆ ನನ್ನ ಫ್ಯಾಮಿಲಿ ಅಂತ ಹೇಳ್ಬೋದು. ಅದರಲ್ಲೂ ನನ್ನ ಮಗಳು ತುಂಬ ಅಂದರೆ ತುಂಬ ನಾನು ಲವ್ ಮಾಡ್ತೀನಿ ನನ್ನ ಮಗಳನ್ನ. ನನ್ನ ಹಾರ್ಟ್ ಬೀಟ್ ಅಂತಲೇ ಹೇಳ್ಬೋದು. ಅವಳಿಗೊಂದು ಸಣ್ಣ ಸ್ಕ್ರ್ಯಾಚ್ ಆದ್ರೂ ಕೂಡ ನನಗೆ ಸಹಿಸ್ಕೊಳಕ್ಕಾಗಲ್ಲ.
ಫ್ರೆಂಡ್ಸ್ ನೋಡಿ, ಅವ್ರ ತಂಗಿಗೋಸ್ಕರ ಅವ್ರ ಅಣ್ಣ ಏನೆಲ್ಲ ಬರೀತಾ ಇದ್ದಾನೆ, ಗ್ರೀಟಿಂಗ್ ಬರೀತಾ ಇದ್ದಾನೆ. ಈ ಕಾಲದಲ್ಲೂ ಗ್ರೀಟಿಂಗ್ ಬರೆಯೋದು ಅಪರೂಪ ಅಲ್ವಾ. ಹಾಗೆ ಮನೆಯಲ್ಲಿ ಯಾರದೇ ಒಂದು ಚಿಕ್ಕದು ಏನಾದರೂ ಒಂದು ಕೇಕ್ ಕಟ್ಟಿಂಗು ಅಥವಾ ಯಾವುದೇ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡ್ತೀವಿ ಅಂದರೆ ಅದ್ರ ಪ್ರಿಪ್ರೇಷನ್ ಅಂತ ಇರುತ್ತೆ, ಬ್ಯಾಕ್ಗ್ರೌಂಡ್ಸ್ ಪ್ರಿಪ್ರೇಷನು. ಸೊ ನೋಡಿ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಎಷ್ಟೇ ಚಿಕ್ಕ ಸೆಲೆಬ್ರೇಷನ್ ಆದರೂ ಅಷ್ಟೇ ನಮ್ಮದೇ ಆದ ಪ್ರಿಪ್ರೇಷನ್ ಮಾಡಬೇಕು ಅಂದರೆ ತುಂಬ ಸ್ಟ್ರಗಲಿಂಗ್ ಇರುತ್ತೆ. ಅದಕ್ಕೆ ಪ್ರಯತ್ನ ಪಡ್ತಾ ಇರೋದು ಎಷ್ಟು ಜನ, 3-4 ಜನ ಕಷ್ಟಪಡ್ತಾ ಇದ್ದೀವಿ ಅದೆಲ್ಲ ರೆಡಿ ಮಾಡಲಿಕ್ಕೆ. ಮೊದಲು ಡೆಕೋರೇಷನ್ನು ಲೈಟಿಂಗ್ ಎಲ್ಲ ಸರಿ ಬಂದಮೇಲೆ ಮತ್ತು ಕೇಕ್ ಸುತ್ತ ಯಾವ ಥರ ಡೆಕೋರೇಷನ್ ಮಾಡೋದು ಅಂತ ಕೂತ್ಕೊಳ್ತೀವಿ. ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿರೋದು ಇವನೇ, ನನ್ನ ಅಕ್ಕನ ಮಗ ಭುವನಾಕ್ಷ ಅಂತ. ನೋಡಿ ಚೆನ್ನಾಗಿ ಮಾಡಿದಾನಲ್ಲ. ಲೈಟಿಂಗ್ ಅರೇಂಜ್ಮೆಂಟ್ ಹಾರ್ಟ್ ಶೇಪ್ ಬಂದಿದೆ. ನಿಮ್ಗೆ ಹಾರ್ಟ್ ಕಾಣಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ, ಹಾರ್ಟ್ ಬಂದಿದೆ. ನೆಕ್ಸ್ಟು ಕೇಕ್ ಡೆಕೋರೇಟು, ಕೇಕ್ ಸುತ್ತ ಅವಳ ಹೆಸರು ಬರೆದು ಮೌಲ್ಯ ಅಂತ ಅದನ್ನು ಡೆಕೋರೇಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಎಲ್ರಿಗೂ ಇವತ್ತಿಂದು ಬರ್ಡೇ ಸೆಲೆಬ್ರೇಷನ್ ಪಾರ್ಟಿದ್ದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.